ಉಡುಪಿ ನಗರದ ಪ್ರಮುಖ ರಸ್ತೆ ಹಾಗೂ ಜಂಕ್ಷನ್ಗಳಲ್ಲಿ ಉಂಟಾಗುತ್ತಿರುವ ಟ್ರಾಫಿಕ್ ಸಮಸ್ಯೆ ಕುರಿತು ಉಡುಪಿ ನಗರಸಭೆಯ ಸಭಾಂಗಣದಲ್ಲಿ ಇಂದು ನಡೆದ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ನಡೆಯಿತು. ಮೊದಲಿಗೆ ವಿಷಯ ಪ್ರಸ್ತಾಪಿಸಿದ ಆಡಳಿತ ಪಕ್ಷದ ಸದಸ್ಯ ವಿಜಯ್ ಕೊಡವೂರು ಅವರು ಅಂಬಲ್ಪಾಡಿ ಜಂಕ್ಷನ್ನಲ್ಲಿನ ಮೇಲ್ಸೇತುವೆ ಕಾಮಗಾರಿಯಿಂದ ಕರಾವಳಿ ಬೈಪಾಸ್, ಸಿಟಿ ಬಸ್ ನಿಲ್ದಾಣ ಹಾಗೂ ಕಲ್ಸಂಕಗಳಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿ ಪ್ರತಿದಿನ ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತಿದೆ. ಆದರೆ ಟ್ರಾಫಿಕ್ ನಿರ್ವಹಣೆಯನ್ನ ಸರಿಯಾಗಿ ಮಾಡದೆ ತೊಂದರೆ ಆಗ್ತಾ ಇದೆ ಎಂದು ದೂರಿದ್ದಾರೆ. ಇದಕ್ಕೆ ಧ್ವನಿಗೂಡಿಸಿದ ವಿಪಕ್ಷ ನಾಯಕ ರಮೇಶ್ ಕಾಂಚನ್, ಅಂಬಲ್ಪಾಡಿ ಸಂತೆಕಟ್ಟೆ ಇಂದ್ರಾಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾಮಗಾರಿ ನಡೀತಾ ಇರೋದ್ರಿಂದ ಮತ್ತು ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಎಲ್ಲಾ ಕಡೆಗಳಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿದೆ. ಕೆಲವು ಕಡೆಗಳಲ್ಲಿ ಹಾಕಲಾದ ಟ್ರಾಫಿಕ್ ಸಿಗ್ನಲ್ ಕಂಬಗಳನ್ನು ತೆರವುಗೊಳಿಸಬೇಕು ಎಂದು ಆಗ್ರಹಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಶಾಸಕ ಯಶ್ಪಾಲ್ ಸುವರ್ಣ, ಅಭಿವೃದ್ಧಿ ಕಾಮಗಾರಿ ನಡೆಯುವಾಗ ಟ್ರಾಫಿಕ್ ಸಮಸ್ಯೆ ಆಗುವುದು ಸಾಮಾನ್ಯ. ಸುಗಮ ಸಂಚಾರಕ್ಕೆ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿ ನೇಮಕ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ನಗರದ ಸಂಚಾರ ವ್ಯವಸ್ಥೆ ಬಗ್ಗೆ ಹೊಸ ವಿನ್ಯಾಸವನ್ನ ತಯಾರಿಸಲಾಗ್ತಾ ಇದೆ. ಕಲ್ಸಂಕ ಜಂಕ್ಷನ್ನಲ್ಲಿ ಗುಂಡಿಬೇಲು ಕಡೆ ಲೆಫ್ಟ್ ಫ್ರೀ ಮಾಡಲು ಸ್ಟೀಲ್ ಬ್ರಿಡ್ಜ್ ನಿರ್ಮಿಸಲಾಗ್ತಾ ಇದೆ. ಇದರಿಂದ ಇಲ್ಲಿನ ವಾಹನ ದಟ್ಟಣೆ ಕಡಿಮೆ ಮಾಡಬಹುದಾಗಿದೆ. ಇಲ್ಲಿನ ಸಿಗ್ನಲ್ ಲೈಟ್ಗಳನ್ನು ತೆರವುಗೊಳಿಸಲು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಒಳ್ಳೆಯ ಸಂಗತಿ. ಈಗ ಕೇಂದ್ರ ಸರ್ಕಾರದ ಯೋಜನೆಯನ್ನು ಮಾನ್ಯ ಶಾಸಕರ ಮುತುವರ್ಜಿಯಿಂದ ತುಂಬಾ ವೇಗವಾಗಿ ಮಾಡಬೇಕು ಅನ್ನೋ ರೀತಿಯಿಂದ ಅಂಬಲ್ಪಾಡಿಯಲ್ಲಿ ಪ್ರಾರಂಭ ಆಗಿದೆ. ಅದಕ್ಕೆ ಎಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಅದರ ತೊಂದರೆಯೂ ಇರಬಹುದು. ಯಾಕಂದ್ರೆ ಅಲ್ಲಿ ಬರುವಂತಹ ಹೈವೇಲಿ ಹೋಗುವಂತಹ ಗಾಡಿಗಳು ಬರುವಂತದ್ದು, ಕರಾವಳಿ ಬೈಪಾಸ್ ಇರುವಂತದ್ದು, ಅಥವಾ ಟೂರಿಸ್ಟ್ ಬರುವಂತದ್ದು, ಯಾತ್ರಿಗಳು ಬರುವಂತದ್ದು, ಈ ಎಲ್ಲ ಸಮಸ್ಯೆಗಳಿಂದ ಟ್ರಾಫಿಕ್ ನ ನಿರ್ವಹಣೆ ಸರಿ ಆಗ್ತಾ ಇರುವಂತದ್ದು ಒಂದನೇ ಭಾಗ. ಅದನ್ನು ಕರೆದು ಮಾತಾಡಿಸುವಂತದ್ದಾಗಬೇಕು. ಎರಡನೇದು ಟ್ರಾಫಿಕ್ ಪೋಲ್ಗಳ ಸಿಗ್ನಲ್ ಲೈಟ್ಗಳ ಬಗ್ಗೆ ಏನಾದರೂ ಅದರ ವಿವರಣೆಯನ್ನು ಕೊಡಬೇಕು. ಯಾಕಂದ್ರೆ ಜನತೆ ಈಗ ಸ್ವಲ್ಪ ಗೊಂದಲದಲ್ಲಿ ಇದ್ದಾರೆ ಅನ್ನುವಂಥದ್ದು ಒಂದನೇ ಪ್ರಶ್ನೆ. ಪುನಃ ಬ್ಲಾಕ್ ಅದರಲ್ಲಿ ಇನ್ನೊಂದು ವೆಹಿಕಲ್ ಬಂದೆ ಬ್ಲಾಕ್, ಅದಕ್ಕೆ ಕೆಲವೊಂದು ದಾರಿ ಜೋರ್ ಮಾಡಿದ್ದೀರಿ. ಒಂದು ವ್ಯಕ್ತಿಗಳ ಲಾಭಕ್ಕಾಗಿ ಆ್ಯಡಿಗಾಗಿ ನಾವು ಹಾಕಿದ್ವಿ. ಪುನಃ ನಮಗೆ ಜನರು ಬೈತಾರೆ. ಒಂದು ಪರಿಸ್ಥಿತಿ ಉಂಟು. ಅದರಿಂದಾಗಿ ಜನಸಾಮಾನ್ಯರು ಸಹ ಒಂಚೂರು ಅದನ್ನು ಕನ್ವಿನ್ಸ್ ಮಾಡುವಂಥದ್ದು ಆಗಬೇಕು.